ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ತರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ವೀಕ್ಷಕರೇ, ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ಮೀನಾ ಊಟ ಬಿಟ್ಟು ಸುಮ್ಮನೆ ಕೂತಿರ್ತಾಳೆ. ಆಗ ಆಂಟಿ ಜ್ಯೂಸ್ ಎಲ್ಲ ಏನು ಬೇಡ, ಊಟನೇ ತಂದ್ಕೊಡಿ ಅವಳಿಗೆ ಅಂತ ಹೇಳಿ ಶ್ರುತಿ ಹೇಳಿದ್ರೆ, ಊಟ ಬೇಡ ಅಂತ ಹಠ ಹಿಡಿದು ಕೂತಿದ್ದಾಳಲ್ಲಮ್ಮ ಅಂತ ಹೇಳಿ ಮೀನಾ ಅವ್ರ ತಾಯಿ ಹೇಳಿದ್ರೆ, ಅಯ್ಯೋ ಆಂಟಿ ಇವ್ರ ಹಠನ ನೀವು ಕೇಳ್ತಿರಲ್ಲ, ಸುಮ್ಮನೆ ಊಟ ತಂದು ಕೊಡಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅಮ್ಮ ಜ್ಯೂಸ್ ಕುಡಿದ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಊಟ ತಂದು ಕೊಡು ಅಂತ ಹೇಳಿ ಮೀನಾ ಅವ್ರ ತಮ್ಮ ಹೇಳ್ತಾನೆ. ಏನೂ ಬೇಡ, ಯಾಕೆ ಸುಮ್ಮನೆ ಹಿಂಸೆ ಮಾಡ್ತಿದ್ದೀರಾ ಅಂತ ಹೇಳಿ ಮೀನಾ ಹೇಳಿದ್ರೆ ಹೆಂಗತ್ಗೆ ದಿನ ಅಂತ ಉಪವಾಸ ಇರ್ತೀರಾ, ದಯವಿಟ್ಟು ಊಟ ಮಾಡಿ ಅಂತ ಹೇಳಿ ರವಿ ಹೇಳ್ತಾನೆ. ಊಟ ಬಿಡೋದು ಯಾವುದಕ್ಕೂ ಸೊಲ್ಯೂಷನ್ ಅಲ್ಲ ಮೀನಾ ಮರಿ, ಇನ್ನು ಆರೋಗ್ಯ ಹಾಳಾಗ್ಬಿಟ್ಟು ಎಲ್ಲೋ ಮೂರ್ಛೆ ಬಂದು ಬಿದ್ದೋಗ್ಬಿಡ್ತೀರಾ ಅಂತ ಹೇಳಿ ಶ್ರುತಿ ಹೇಳ್ತಾ ಇದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಅದಕ್ಕೆ ರೋಡಲ್ಲಿ ಹೋಗ್ತಾ ಇದ್ರು, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇತ್ತು ಕಣೋ, ಏನೂ ಆಗಿಲ್ಲ ಕಣೋ, ಮಿಸ್ ಆಯಿತು, ಚೇತುನೇ ಓಡಿಸ್ತಾ ಇದ್ದಿದ್ದು, ಆದರೆ ಅದಕ್ಕೆ ಭಯ ಬಿದ್ದು ಮೂರ್ಛೆನ ಹೋಗ್ಬಿಟ್ರು ಅಂತ ಹೇಳಿ ರವಿ ಹೇಳಿದ್ರೆ, ನಾವು ಲೋಕಲ್ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ವಿ, ಇಲ್ಲಿ ಮೀನಾ ಮರಿಗೆ ಲೋ ಬಿ ಪಿ ಆಗಿದೆ, ಚೆನ್ನಾಗಿ ಊಟ ಮಾಡೋದಕ್ಕೆ ಹೇಳಿ ಅಂತ ಹೇಳಿದ್ರು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅದರಲ್ಲೇ ಮೀನಾ ಅವರಮ್ಮ ಊಟ ತೊಗೊಂಡು ಬಂದರೆ ಅದನ್ನು ಸೂರ್ಯ ಇಸ್ಕೊಂಡ್ಬಿಟ್ಟು ಇಲ್ಲ ಮುಂದೆ ಕುತ್ಕೊಂಡು ಊಟ ಮಾಡು ಅಂತ ಹೇಳಿ ಸೂರ್ಯ ಹೇಳಿದ್ರೆ, ಮಾಡಲ್ಲ ಅಂತ ಹೇಳಿ ಮೀನಾ ತಲೆ ಅಲ್ಲಾಡಿಸ್ತಾಳೆ. ಹಂಗೆ ವಾಂಚ್ಬಿಡ್ತೀನಿ, ಇಲ್ಲ ಒಂದು 10 ನಿಮಿಷ ಹೊರಗೆ ಹೋಗಿರಿ, ನುಂಗಿಸ್ಬಿಟ್ಟು ನಾನು ಹೊರಗೆ ಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಊಟ ಮಾಡಲ್ಲ ಅಂತ ಹೇಳಿ ಮೀನಾ ಅಳ್ತಾ ಇದ್ರೆ, ಹಾ ರಂಬಾ ಏನೇ ನಿನ್ನ ಜಂಬ, ತಪ್ಪೆಲ್ಲ ಮಾಡಿ ಮುಯಿ ತೀರಿಸ್ಕೊಂತಿದೀಯ ಇವಾಗ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅಂದಮೇಲೆ ನಾನು ತೀರಿಸ್ಕೊಂತಿರೋ ಕೋಪ ಇದು ಅಂತ ಹೇಳಿ ಮೀನಾ ಹೇಳಿದ್ರೆ, ಮನೇಲಿ ಬೆಲ್ಟ್ ಇದೆ ತೆಗೆದು ಕೊಟ್ಬಿಡ್ತೀನಿ, ಹಾಗೆ ರಪ್ಕ ಅಂತ ಬಾರಿಸ್ಬಿಡು ನನಗೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೊಡೆದ್ರೆ ನನಗೆ ಹೆಂಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಮೀನಾ ಕೇಳ್ತಾಳೆ. ಓದೇ ಬಿದ್ದರೆ ನಿನಗೆ ನೋವಾಗಲ್ವಾ ಅಂತ ಹೇಳಿ ಸೂರ್ಯ ಕೇಳಿದ್ರೆ, ಆಗ ಮೀನಾ ಸೂರ್ಯನ ಕೈ ಹಿಡಿಯೋಕ್ಕಂತ ಬರ್ತಾಳೆ. ಆಗ ಮುಟ್ಟಿದ್ರೆ ಮಾಂಜಗಳು ಬೀಳ್ತಾ ಇರ್ತಾವ ಅಷ್ಟೇ, ತಿನ್ನು ಅಂತ ಹೇಳಿ ಸೂರ್ಯ ಬೈದ್ರೆ, ಎಲ್ಲರೂ ಉಪವಾಸ ಇರುವಾಗ ನಾನಷ್ಟೇ ಹೇಗೆ ಊಟ ಮಾಡಲಿ ಅಂತ ಹೇಳಿ ಮೀನಾ ಕೇಳ್ತಾಳೆ. ರವಿದು ಊಟ ಆಗೋಗಿದೆ, ನಾವಿಬ್ರು ಪನ್ನೀರ್ ಟಿಕ್ಕಾ ತಿನ್ಕೊಂಬಂದ್ವಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ನೋಡಲ್ಲಿ ಟಿಕ್ಕಾ ತಿನ್ಕೊಂಬಂದಿದ್ದಾಳಂತೆ, ನೀನು ಸುಕ್ಕ ಚಪಾತಿ ಬಿಡಮ್ಮ, ಅಟ್ಲೀಸ್ಟ್ ಸಾರು ಅನ್ನ ಆದರೂ ತಿನ್ಕೋ, ತಗೋ ಅಮ್ಕೋ ಅಂತ ಹೇಳಿ ಸೂರ್ಯ ಹೇಳಿದ್ರೆ, ನೀವು ಊಟ ಮಾಡಿದ್ರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ನಾನು ಮಾಡಲ್ಲ ಅಂತ ಹೇಳಿ ಸೂರ್ಯ ಹೇಳಿದ್ರೆ, ನಾನು ಮಾಡಲ್ಲ ಅಂತ ಹೇಳಿ ಮೀನಾ ಹಠ ಹಿಡಿತಾಳೆ. ಬೇಡ ಇವಾಗ ಬಿದ್ಬಿಡುತ್ತೆ ಇವಾಗ ಅಂತ ಹೇಳಿ ಸೂರ್ಯ ಹೇಳ್ತಾ ಇದ್ರೆ, ಹೊಡೆದ್ರು ನಾನು ಕೇಳೋದಿಲ್ಲ, ನೀವು ಊಟ ಮಾಡಿ ಮೊದಲು ಆಮೇಲೆ ನೋಡೋಣ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಲ್ಟಾನು ಪಾಮಾಯ್ದು ಹಾಕೊಂಡು ಬೆಳೆಸಿರೋ ಮೀಸೆ ಅಲ್ಲ ಕಣಮ್ಮ, ಇದು ಪಾಸಿಟಿವ್ ರಕ್ತ ಚಿಗುರಿಸಿರೋ ಮೀಸೆ, ಹೇಳ್ದಂಗೆ ನಾನು ಕೇಳ್ಬೇಕಾ, ತಿನ್ನಲ್ಲ ತಾನೇ, ಬಿಡು ಆಯ್ತು ಅಂತ ಹೇಳಿ ಸೂರ್ಯ ಅಲ್ಲೇ ತಟ್ಟೆ ಇಟ್ಟು ಎದ್ದು ನಿಂತ್ಕೊಂಡ್ಬಿಡ್ತಾನೆ. ರವಿ ನೀನು ಮಾವನಿಗೆ ಫೋನ್ ಮಾಡು, ಅವರೇ ಸರಿ ಇದಕ್ಕೆಲ್ಲ ಅಂತ ಹೇಳಿ ಶ್ರುತಿ ಹೇಳಿದ್ರೆ, ಸರಿ ಆಯಿತು ಅಂತ ಹೇಳಿ ರವಿ ಹೊರಗೋಗಿ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಂದರೆ ಇಷ್ಟು ಕೋಪ ಒಳ್ಳೇದಲ್ಲ ಅಂತ ಹೇಳಿ ಮೀನಾ ಅವರಮ್ಮ ಹೇಳಿದ್ರೆ, 2009 ಕೃತ ಸಂವತ್ಸರ ಮಾರ್ಚ್ ಮಾಹೆ ತಿಂಗಳು ಹೇಮಾವತಿ ಕಲ್ಯಾಣ ಮಂಟಪದಲ್ಲಿ ನಂತರದ ಮಧ್ಯೆ BP ಮಿಷನ್ಗೆ ತಾಳಿ ಕಟ್ಟಿಸ್ಬಿಟ್ಟಿದ್ದೀರಾ, ಬಲವಂತ ಮಾಡಿ ಕೋಪಗಳು ಏರ್ದೇ ಇರುತ್ತಾ, ಹೇಳಿ ಬುದ್ಧಿ ಹೇಳಿ ಅವಳಿಗೆ, ನೋಡಿ ಮುಖ ಹೆಂಗೆ ಮಾಡ್ಕೊಂಡಿದ್ದಾಳು ಅವಳು, ತಗೊಂಡು ಹಾಗೆ ಮುಖದ ಮೇಲೆ ಹಾಕ್ಬಿಡ್ತೀನಿ, ಬುದ್ಧಿ ಹೇಳಿ ಇವಳಿಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ ಬೆಳಗ್ಗೆ ಎದ್ದು ಬರ್ತಾ ಇದ್ರೆ, ಬಾಕಂದ ನಿದ್ದೆ ಚೆನ್ನಾಗಾಯ್ತಾ, ಹೊಸ ಜಾಗ ಅಂತ ಹೇಳಿ ವಿಶಾಲಾಕ್ಷಿ ಕೇಳಿದ್ರೆ, ಹೇಗೆ ನಿದ್ದೆ ಬಂತು ಆಂಟಿ, ಆಗಿದ್ದ ಯೋಚನೆಗಳಿಗೆ ನಿದ್ದೆ ಬರಲ್ಲ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಎಲ್ಲ ಮನಸ್ಸಿಗಷ್ಟೇ, ದೇಹ ನಾವು ಹೇಳ್ದಂಗೆ ಕೇಳಲ್ಲ, ಯಾರಾದರೂ ಸತ್ರು ಹಸುವಾಗುತ್ತೆ, ಸಮಯಕ್ಕೆ ಸರಿಯಾಗಿ ಬಾಯಾರಿಕೆನೂ ಆಗುತ್ತೆ ಅಂತ ನಮ್ಮ ಮ್ಯಾನುಫ್ಯಾಕ್ಚರ್ ಕಣಮ್ಮ ಮುಂದೆ ಅಂತ ಹೇಳಿ ವಿಶಾಲಾಕ್ಷಿ ಕೇಳಿದ್ರೆ, ಎಲ್ಲ ಕಾರಣ ಸೂರ್ಯ ಮತ್ತೆ ಮೀನಾ, ನಾನು ಅವ್ರ ಮೇಲೆ ಸೇಟ್ ತೀರಿಸ್ಕೊಳ್ಳೇಬೇಕು, ಅವ್ರ ಜೊತೆ ಬದುಕಲೇಬೇಕು ಆಂಟಿ ಅಂತ ಹೇಳಿ ರೋಹಿಣಿ ಹೇಳಿದ್ರೆ, ಮೀನಾ ಹೊರಗಿನವ್ರಿಗಷ್ಟೇ ಶತ್ರು ಅಲ್ಲ, ಒಳಗಿನವ್ರಿಗೂ ಶತ್ರುನೇ, ಬಿಡು ಅದೇನು ಮಾಡ್ತೀಯೋ ಮಾಡು, ನಾನಂತೂ ನಿನ್ನ ಬೆಂಬಲಕ್ಕಿದ್ದೀನಿ. ನನಗೆ ಇನ್ನೊಂದು ವಿಷಯ, ನೀನು ಇಲ್ಲಿರೋದು ನಿಮ್ಮ ಅತ್ತೆಗೆ ಗೊತ್ತಿಲ್ಲ, ಬೆಳೆ ಗೊತ್ತಾದ್ರೆ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಾಳೆ. ನಾ ಮನೆ ಬಿಟ್ಟು ಹೋಗು ಅಂತಿದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನಾ ಮನೆ ಬಿಟ್ಟು ಹೋಗು ಅಂತ ಹೇಳೋಕ್ಕಾಗಲ್ಲಕ್ಕಂತ, ಆದರೆ ನೀನು ಇಲ್ಲಿದ್ರೆ ನಿನ್ನ ಸವಾಲು ನೆರವೇರೋದಿಲ್ಲ, ಅದು ಇನ್ನೊಂದು ಮನೆ ಇದೆ, ಅದು ನಿನ್ನ ಗಂಡನ ಮನೆ ಹತ್ರನೇ ಇದೆ, ಏನಾಗ್ತಿದೆ ಅಂತ ನೀನು ತಿಳ್ಕೊಬೇಕಲ್ಲ, ಸುಮ್ಮನೆ ಇಲ್ಲಿದ್ದೇನು ಮಾಡ್ತೀಯಾ, ಅಲ್ಲಿದ್ದು ಅವ್ರ ಮೇಲೆ ಬೇಕಾದ ರಿವೆಂಜ್ ತೀರಿಸ್ಕೋಬಹುದು, ಹ್ಞೂ ಅಂದರೆ ಆ ಮನೆ ತೋರಿಸ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದರೆ, ಖಂಡಿತ ಆಂಟಿ ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಾನು ನಂಬಿದ್ದೀನಿ, ನಾನು ಆ ಮನೆಗೆ ಹೋಗ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಾ, ತಿಂಡಿ ತಿನ್ನುವಂತೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದರೆ, ಆಂಟಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ರೌಡಿಗಳು ಎಂಜಲ್ ಗಾಯಲ್ಲೇ ಕಾಗೆ ಓಡಿಸಲ್ಲ ನೀವು
ಅದಕ್ಕೆ ಹೋಗಿ ಇವಳಿಗೆ ಸಹಾಯ ಮಾಡ್ತೀರಾ ಅಂತ ಹೇಳಿ ರೌಡಿಗಳು ಕೇಳಿದ್ರೆ, ತೀರಿಸ್ಕೊಳ್ಳೋದಕ್ಕೆ ಶತ್ರುಗಳ ಶತ್ರು ಅಲ್ವೇನೋ. ನನಗೆ ಮೀನಾ ಅಂದರೆ ಆಗಲ್ಲ, ನನಗೆ ಮೀನಾ ಅಂದರೆ ಸ್ವಲ್ಪನೂ ಆಗೋದಿಲ್ಲ. ಅವಳು ಮೀನಾ ಬದುಕನ್ನು ಒಡೆಯೋ ಉಪಾಯ ಮಾಡ್ತಾಳೆ. ಅಂದರೆ ನಾನು ಮೀನಾ ಇರೋ ಮನೇನ ಹಿಡಿಯೋ ಪ್ರಯತ್ನ ಮಾಡ್ತೀನಿ, ಬಲೆ ಬೀಸ್ತೀನಿ. ಆ ಶಾಂತಿ ಮೀನಾ ಎಲ್ಲ ಬೀದಿಗೆ ಬರಬೇಕು, ಮನೆ ನನ್ನ ವಶ ಆಗಬೇಕು. ಅದಕ್ಕೆ ನಾನು ಕೊಟ್ಟಿರೋ ಚೆಕ್ಮೇಟ್ ಕನೋ ಇದು ಅಂತ ಹೇಳಿ ವಿಶಾಲಾಕ್ಷಿ ನಗ್ತಾ ಇರ್ತಾಳೆ. ಈ ಕಡೆ ಮೀನನ್ನು ನೋಡೋದಕ್ಕೆ ಅಂತ ರಂಗನಾಥ್ ಬಂದಿರ್ತಾನೆ. ಆಗ ಮೀನಾ ರಂಗನಾಥ್ ಕಾಲಿಗೆ ಬಿದ್ದುಬಿಟ್ಟು, ನಿಮ್ಮೆಲ್ಲರ ಮನಸ್ಸಿಗೂ ನೋವು ಮಾಡಿಬಿಟ್ಟಿದ್ದೀನಿ, ಆದರೆ ನೀವು ನೋಡಿದರೆ ತಪ್ಪೇ ಮಾಡಿಲ್ಲ ಅಂತಿದ್ರಲ್ಲ ಮಾವ ಅಂತ ಹೇಳಿ ಮೀನಾ ಕೇಳ್ತಾಳೆ. ನೋಡಿ ಪಾಠ ಕಲಿಸಿದ್ಯಾ, ಇದರಲ್ಲಿ ಬರೀ ನಿಮ್ಮಿತ್ತ ಕಣಮ್ಮ, ಅನಾಹುತ ಆಗೋಗಿದೆ, ಆದರೆ ನೀನು ಆರೋಗ್ಯ ಕೆಡಿಸ್ಕೋಬಾರ್ದು, ಮಾತಿಗೆ ಬೆಲೆ ಕೊಡು ಅಂತ ಹೇಳಿ ರಂಗನಾಥ್ ಕೇಳ್ತಾನೆ. ಅಪ್ಪನ ಮಾತಿಗೂ ಬೆಲೆ ಕೊಡಲ್ಲ ಅಂತಂದರೆ ಲಟ್ಟಣಿಗೆ ಗಿಟ್ಟಣಿಗೆ ಏನಾದರೂ ಇದ್ರೆ ಕೊಡೀಲಿ ಅಂತ ಹೇಳಿ ಸೂರ್ಯ ಕೇಳಿದರೆ, ಕೊಡಮ್ಮ ಲಟ್ಟಣಿಗೆನ, ಅದೇನು ಮಾಡ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ. ಇನ್ನು ಇವತ್ತಿನ ಸಂಚಿಕೆಗೆ ಮುಕ್ತಾಯಗೊಳ್ಳುತ್ತದೆ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ ವೀಕ್ಷಕರೇ.